ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್ ಮಾತಾಡ್ತೀನಿ. ಸೊ ಇವತ್ತು ನಿಮಗೆ ಟೈಟಲ್ ನೋಡಿ ಇದೇನಿದು ಅಂತ ಅನ್ಸಿರುತ್ತೆ. ಎಸ್, ಇವತ್ತೊಂದು ಗುಡ್ ನ್ಯೂಸ್ನ ನಿಮ್ಮ ಜೊತೆ ನಾವು ಶೇರ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ನಮ್ಮ ಲೈಫಲ್ಲಿ ಒಂದು ದೊಡ್ಡ ಡಿಸಿಷನ್ ಅಂತಲೇ ಹೇಳ್ಬೋದು. ಮತ್ತು ಸೊ ನೀವು ಗುಡ್ ನ್ಯೂಸ್, ಇನ್ನೊಂದು ಮಗು ಬರ್ತಾ ಇದೆ ನಮ್ಮ ಮನೆಗೆ. ಅವರು ನಮ್ಮ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಏನು ಅನ್ಕೋತಾ ಇರ್ಬೋದು, ಏನು ನಮ್ಮ ಮನೆಗೆ ಮಗು ಬರ್ತಾ ಇದೆ ಅಂತ ಟೈಟಲ್ ಹಾಕಿದ್ದೀನಿ. ಅದನ್ನ ನೀವು ಯಾವ ಥರ ಗೆಸ್ ಮಾಡಿರ್ತೀರಾ ಏನು ಅಂತ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಪುಟ್ಟ ಮಗು ಬರ್ತಾ ಇದೆ. ಎಸ್, ಹೇಳ್ಬಿಡೋಣ. ಒಂಥರ ಆ ಖುಷಿ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಏನು ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಬಟ್ ಅದ್ರ ಜೊತೆಗೆ ಸ್ವಲ್ಪ ಭಯ ಥರನೂ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಏನು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಸೊ ಅದೇನಂತ ಅಂದರೆ, ಇದು ಮ್ಯಾಕ್ಸಿಮಮ್ ಈ ಒಂದು ಡಿಸಿಷನ್ ಅಂತಲೇ ಹೇಳ್ಬೋದು ಇದನ್ನು. ಈ ನಿರ್ಧಾರನ ತಗೊಳ್ಳೋದಕ್ಕೆ ಅದರಲ್ಲಿ ಒಂದು 75% ನವೀನ್ ಅವ್ರದ್ದೇ ಇದು ಡಿಸಿಷನ್, ಇನ್ನು 25% ನಂದು. ಬಿಕಾಸ್ ಅವ್ರಿಗೇನೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ನಾವು ಒಂದು ಹೆಣ್ಮಗನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಮಾಡ್ಕೊತಾ ಇದ್ದೀವಿ. ಸೊ ಎಸ್, ಕಾರಣ ಏನು ಅಂತಂದರೆ ನಮಗೆ ಹೆಣ್ಮಕ್ಳಿಲ್ಲ, ಇಬ್ಬರು ಕೂಡ ಗಂಡು ಮಕ್ಕಳೇ. ಸೆಕೆಂಡ್ ಬೇಬಿ ಹೆಣ್ಮಗು ಆಗ್ಬೋದಾ? ನವೀನ್ ಅವರಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ರು, ಅವ್ರಿಗೆ ಹೆಣ್ಮಗು ಆಗಲೇಬೇಕು ಅಂತ ಇತ್ತು. ಆಲ್ರೆಡಿ ಎಲ್ಲ ನಮ್ಮ ಅಣ್ಣ ತಮ್ಮದಿರಿಗೆ ಎಲ್ರಿಗೂ ಗಂಡು ಮಕ್ಕಳೇ ಇರೋದು. ಸೊ ಹೆಣ್ಮಕ್ಳು ಯಾರೂ ಇಲ್ಲ, ಹಾಗಾಗಿ ಒಂದು ಹೆಣ್ಮಗನ ದತ್ತು ತಗೋಬೇಕು ಅನ್ನೋ ಆಲೋಚನೆ ನಂದೇನೆ. ಅವ್ರಿಗೆ ಹೆಣ್ಮಗು ಆಗುತ್ತೆ ನಮಗೆ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು, ಮತ್ತೆ ಆಗಬೇಕು ಅನ್ನೋದಿತ್ತು. ನನಗೆ ಅದೇನೋ ಗೊತ್ತಾಗ್ಬಿಡುತ್ತಲ್ಲ, ತಾಯಿ ಆದವಳಿಗೆ ಏನಾಗುತ್ತೆ ಅಂತ ಅಂದರೆ ಸಿಂಪ್ಟಮ್ಸ್, ಅದೇನೋ ಏನಂತಾರೆ ಅದು ಒಳಗಡೆಯಿಂದ ಫೀಲಿಂಗು. ಹೆಣ್ಮಗು ಬೇಕು ಅಂತ ಆಸೆ ಇದ್ರು ಕೂಡ ನಮ್ಗೆ ಒಳಗಡೆ ಗಂಡು ಮಗುನೇ ಆಗೋದು, ನಮ್ಗೆ ಆಗೋ ಸಿಂಪ್ಟಮ್ಸು ಮತ್ತೆ ಇನ್ನೊಂದೆಲ್ಲ ನೋಡಿ ಅದೇ ಥರ ನಂಗೆ ಗೊತ್ತಾಗ್ಬಿಟ್ಟಿತ್ತು, ನಂಗೆ ಬಾಯ್ನೇ ಆಗೋದು ಅಂತ. ಇವ್ರದಂತೆ ಎಕ್ಸ್ಪೆಕ್ಟೇಷನ್, ಕ್ಯೂರಿಯಾಸಿಟಿನೇ ಅಂದ್ರೆ ಒಂಥರ ಅವ್ರಿಗೂ ಎಲ್ಲೋ ಒಂದ್ ಕಡೆ ಬಾಯ್ನೇ ಆಗೋದು ಅಂತ ಬಂದ್ಬಿಟ್ಟಿತ್ತು. ಗೊತ್ತಿಲ್ಲ, ನಾವೇನು ಹೋಗ್ಬಿಟ್ಟು ನಮ್ಗೇನು ಯಾವ ಮಗು ಆಗುತ್ತೆ ಆ ಮಗುನ ಈ ಮಗುನ ಅದೆಲ್ಲ ಕಾನೂನು ಬಾಹಿರ. ಅದ್ರ ಜೊತೆಗೆ ಅದ್ರದ್ದು ಅವಶ್ಯಕತೆನೂ ನಮ್ಗೆ ಇರಲಿಲ್ಲ ಯಾವ್ದಾದ್ರು. ಈಗ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ, ಎರಡನೇ ಮಗುಗೆ ಈ ತರ ಎಲ್ಲ ಚಾನ್ಸ್ ತಗೊಳ್ಳೋದು. ಏನ್ ಮಾಡ್ತಾರೆ, ಏನಾದ್ರು ಫಸ್ಟ್ ಬೇಬಿ ಗರ್ಲ್ ಆಗಿದ್ರೆ ಕೆಲವರು ತುಂಬಾ ಕಾನೂನು ಬಾಹಿರ, ಅದೆಲ್ಲ ಮಾಡಲೇಬಾರ್ದು. ಭ್ರೂಣ ಹತ್ಯೆ ಮಹಾಪಾಪ. ಯಾಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಇದ್ಕೊಂಡು ಅಂಥದಕ್ಕೆಲ್ಲ ನಾವು ಪ್ರಚೋದನೆಯನ್ನು ಕೊಡಲ್ಲ, ಅದೆಲ್ಲ ಕಾನೂನು ಬಾಹಿರ. ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲ ಭಾರತದಲ್ಲಿ ಅದನ್ನು ಕಡ್ಡಾಯವಾಗಿ, ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ಅದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ತಾರೆ. ಸೊ ದಯವಿಟ್ಟು ಆ ಥರ ಯಾರೂ ಮಾಡಬೇಡಿ, ಮಾಡೋದಕ್ಕೆ ಹೋಗ್ಬಿಡಿ. ಏನೋ ಯಾವುದಾಗ್ಲಿ, ಎಷ್ಟೋ ಜನ ಮಕ್ಕಳೇ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ನಿಮ್ಮ ಮಗು, ಅದು ಪ್ರೀತಿ ಸಂಕೇತ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಮನಸಾರೆ ಹಾರೈಸ್ತೀವಿ. ಎಷ್ಟು ಚೆನ್ನಾಗಿ ಹೇಳ್ತೀರಾ ನೀವು, ಪ್ರೀತಿ ಸಂಕೇತ. ಇಬ್ಬರು ಪ್ರೀತಿ ಸಂಕೇತ ತಾನೇ ಅದು. ಹೌದು, ಆಯ್ತಾ. ನಮಗೆ ನೀನು ಸವಾಸ ಮಾಡಿ ಸ್ವಲ್ಪ ಮಾತಾಡ್ಕೊತೀನಿ ನಾನು. ವೆರಿ ಗುಡ್. ಇವಾಗ ನಮ್ಗೊಂಥರ ಎಕ್ಸೈಟ್ಮೆಂಟ್. ನಿಮಗೆಲ್ಲ ಅನ್ಸ್ಬೋದು, ಅಯ್ಯೋ ಈ ಮಗುನೇ, ಇಷ್ಟು ಚಿಕ್ಕ ಮಗುನ ಆರ್ಯನ ನೋಡ್ಕೊಳಕ್ಕೇನೆ ಕಷ್ಟ ಅಂತ ಎಲ್ಲ ಅಂತೀರಾ. ಈಗ ಇನ್ನೊಂದು ಮಗುನ, ಅದರಲ್ಲೂ ಹೆಣ್ಮಗುನ ತಗೊಳ್ಳೋ ಯೋಚನೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳದ್ನಲ್ಲ, ಇದರಲ್ಲಿ ನವೀನ್ ಅವ್ರದ್ದೇನೆ ಪಾತ್ರ ಹೆಚ್ಚು. ಮಗಳು ಥರ ಅವ್ರಿಗೇನೋ, ನನಗೂ ಅಷ್ಟೇ. ನನಗೆ ಬೇರೆ ಮಕ್ಳನ್ನೆಲ್ಲ, ನನ್ನ ಫ್ರೆಂಡ್ ನಂದಿತಾ ಇದ್ದಾಳಲ್ಲ, ಅವಳು ಮಗಳನ್ನ ರೆಡಿ ಮಾಡಿದಾಗ ಮತ್ತೆ ಅದಕ್ಕೆ ಕ್ಯೂಟ್ ಆಗಿರೋಂಥ ಡ್ರೆಸ್ಸು, ಕಾಲ್ಗೆಜ್ಜೆ ಅದೆಲ್ಲ ನೋಡಿದಾಗ ನಂಗೂ ಅಷ್ಟೇ, ನಂಗೊಂದು ಹೆಣ್ಮಗು ಇರ್ಬೇಕಿತ್ತಲ್ವಾ ಅಂತೆಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ತುಂಬ ಜನಗಳದ್ದು ಇನ್ಸ್ಟಾದಲ್ಲಿ ಟ್ರೆಂಡಿಂಗು, ಈಗ ಯಾವ್ದಾರ ಕಾರ್ ಮೇಲೆ ಮಗಳ ಕಾಲ್ಗುಣ ಅದು ಇದೆಲ್ಲ ಬರ್ಸ್ಕೊತಿರ್ತಾರ. ಅವೆಲ್ಲ ನೋಡಿದಾಗ ಬರ್ಸ್ಕೊಳ್ಳಿ ಹೆಂಡತಿಯ ಕಾಲ್ಗುಣ ಅಂತ. ಹೆಂಡತಿ ಕಾಲನೇ ತೆಗೆದು ಹಾಕಿಲ್ಲ, ಅಲ್ಲ ಕೈ ಹಾಕಿದ್ದು. ಕಾರು ಲಕ್ಷ್ಮಿ ಹಂಗೆಲ್ಲ ಹಾಕೂ ಇಲ್ಲ, ನಾವು ಕೈ ಇಡ್ಸಿದೆ ಇನೋವಾಗೆ. ಈ ಕೃಷ್ಣಗೆ ಏನು ಇಡ್ಸಿದ್ನ ಇರಲಿಲ್ಲ. ಸೊ ಹಂಗೆಲ್ಲ ಲಕ್ಷ್ಮಿ ಮೇಲೆ ಕಾಲು ಇಡಬಾರ್ದು. ಅದು ಆ ಥರ ಎಲ್ಲ ಸಂಸ್ಕೃತಿ ಒಳ್ಳೇದು. ಅದೇನು ಚಿಕ್ಕ ಮಕ್ಕಳಾದ್ರೆ ಬಿಲೋ 5 years ಅಂದರೆ ಅವೇ ದೇವರು. ಸೊ ಅವ್ರ ಪಾದಗಳನ್ನ ಇಡ್ಸೋದು ಅದ್ರಲ್ಲಿ ಅರ್ಥ ಇರುತ್ತೆ ಮಕ್ಕಳದು. ಕೆಲವರು ಹೆಂಡತಿ ಕಾಲನ್ನ ಇಡಿಸ್ತಾರೆ, ಅದು ಹೆಂಡತಿ ಮೇಲೆ ಪ್ರೀತಿ ಇರುತ್ತೆ, ಅದು ಒಪ್ಕೊಳ್ಳೋಣ. ಬಟ್ ಸರಿ ಅನ್ಸಲ್ಲ. ಹೆಂಡತಿದು ಕೈ ಬೇಕಾದ್ರೆ ತೆಗ್ಸಿ ಇಡ್ಸಿ, ಕೈಗೆ
ಕುಂಕುಮ ಹಾಕ್ಸ್ಬಿಟ್ಟು ಕಾಲು ಮಾತ್ರ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಅದು ಲಕ್ಷ್ಮಿಗೆ ಕಾಲು ಒದೆಯೋ ಥರ ಆಗುತ್ತೆ, ಅದು ಬೇಡ. ಅಂದ್ರೆ ಅದು ನಾನು ಅದನ್ನ ನಮ್ಮ ಫೀಲಿಂಗ್ ಅದನ್ನೆಲ್ಲ ಮಾಡ್ಸಿರೋರ್ದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ. ಅದು ಅವ್ರವ್ರ ವಿವೇಚನೆಗೆ ಅವ್ರ ಖುಷಿಗೆ ಅದು ಬಿಟ್ಟಿರೋದು. ಬಟ್ ನಮಗ್ ಪರ್ಸ್ನಲಿ ಆ ತರ ಬೇಡ ಅಂತ ಪರ್ಸ್ನಲಿ ನಮ್ಗೆ ಅನ್ಸೋದು ನಮ್ಗೆ ಹಂಗ ಅನ್ಸುತ್ತೆ. ಅದಕ್ಕೆ ಇವರು ಮಗಳ ಕಾಲ್ಗುಣ ಅಂತ ಹಾಕಿಸ್ಕೊಬೇಕು ಅಂತ ಅಂದ್ಬಿಟ್ಟು ಒಬ್ಳು ಮಗಳು ಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಒಂದು ತುಂಬಾ ಈ ಡಿಸಿಷನ್ ತಗೊಳೋದಿದೆಯಲ್ಲ, ಈಗಲೇ ನಾವು ಆರ್ಯನ ನೋಡ್ಕೊಳಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಎತ್ಕೊಡ್ಲಿಲ್ಲ ಹೆಣ್ಮಗನ. ನಾನು ಆಪರೇಷನ್ ಮಾಡಿಸ್ಕೊಬಿಟ್ನಲ್ಲ, ಅದಕ್ಕೆ ಇವ್ರಿಗೆ ಫುಲ್ಲು ಡಾಕ್ಟ್ರು ಬಂದು ಆ್ಯಕ್ಚುಲಿ ಮಾಡೇ ಇರಲಿಲ್ಲ ಟೊಬ್ಯಾಕ್ಟಮಿ ಆಪ್ರೇಷನ್. ಆಚೆಗೆ ಬಂದರು. ನಾನು ಫಸ್ಟ್ ಕೇಳಿದ್ದೆ ಅದು, ಮೇಡಮ್ ಯಾಕೆಂದ್ರೆ ನನ್ನ ಹೆಂಡತಿ ಇನ್ನೊಂದ್ಸಲ ಪೇಯ್ನ್ ಅವಳಿಗೆ ಆಗಲ್ಲ. ನಂಗೆ ಗೊತ್ತಿತ್ತು. ನಾವಿಬ್ಬರು ಮುಂಚೆನೇ ಡಿಸ್ಕಷನ್ ಮಾಡಿಬಿಟ್ಟಿದ್ವಿ, ಯಾವುದಾಗ್ಲಿ ಅಂದ್ರೆ ಇನ್ನೂ ಅವ್ರು ಓಡಾಡ್ತಾರೆ, ಇನ್ನೂ ಡೆಲಿವರಿ ಎಲ್ಲ ಆಗಿರ್ಲಿಲ್ಲ. ಅವ್ರು ಜಸ್ಟ್ ಮೇಡಮ್ ಆಪರೇಷನ್ ಆಯ್ತಾ, ಇದು ಟೊಬ್ಯಾಕ್ಟಮಿ ಆಪರೇಷನ್ ಆಗಿಲ್ಲ, ಟೊಬ್ಯಾಕ್ಟಮಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು, ಇರಿ ಆಯ್ತು ನಮ್ಗೆಲ್ಲ ಇದೆ, ನಮ್ ಪ್ರೋಸೆಸ್ ಇದೆ, ಪ್ಯಾಕೇಜ್ ಅಲ್ಲಿ ನಾವು ತಗೊಂಡಿದ್ದು, ಓಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡೋದು. ಪ್ಯಾಕೇಜ್ ಅಲ್ಲೇ ಮಾತಾಡಿದ್ವಿ, ವಿತ್ ಟೊಬ್ಯಾಕ್ಟಮಿ ಅಂತ ಮಾತಾಡಿದ್ದು. ಸೊ ಆಮೇಲೆ ಏನಕ್ಕೆ ಆ ಥರ ಮಾತಾಡಿದ್ವಿ ಅಂತ ಅಂದರೆ, ರಮ್ಯ ಮುಂಚೆನೇ ಹೇಳಿದ್ಲು ನನಗೆ, ಯಾಕೆಂದರೆ ಅದಾದಮೇಲೆ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನಕ್ಕೆ ಪುನಃ ಮಾಡಿಸ್ಕೊಳಕ್ಕೆ ಪುನಃ ಅದೆಲ್ಲ ಪೇಯ್ನ್ ಬರುತ್ತೆ, ನನ್ನ ಕೈಲಂತೂ ಆಗಲ್ಲ ಕಣಪ್ಪ ಅಂತ. ಆಮೇಲೆ ಇನ್ನೊಂದೇನಾಗುತ್ತೆ ನೋಡಿ, ಫಸ್ಟ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗದೆ ಅದು ಸಿ ಸೆಕ್ಷನ್ ಡೆಲಿವರಿ ಏನಾದರೂ ಆದರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸೆಕೆಂಡ್ ಡೆಲಿವರಿ ಕೂಡ ಸಿ ಸೆಕ್ಷನ್ ಆಗುತ್ತೆ. ಆದರೆ ಡಾಕ್ಟರ್ ಎಂಕರೇಜ್ ಮಾಡಲ್ಲ ಮೂರನೇದಕ್ಕೂ ಕೂಡ. ಈಗ ಇನ್ನೊಂದು ಮಗು ನಾವೇನಾದರೂ ಬೇಕು, ಹೆಣ್ಮಗು ಬೇಕು ಅಂತ ಅಂದರೆ ಮಾಡಿಸ್ಕೋಬೋದು, ಮಾಡಿಸ್ಕೊಳಕ್ ಆಗಲ್ಲ ಅಂತ ಏನಿಲ್ಲ, ಬಟ್ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಮತ್ತೆ ಮೂರನೇದು ಮತ್ತೆ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಯಾರು ಅಷ್ಟೊಂದು ಎಂಕರೇಜ್ ಮಾಡೋದಿಲ್ಲ. ಆ ನೋವನ್ನ ನಾನು ನೋಡಿದೀನಿ. ಒಂದು ಕೆಮ್ಮ ಕಾಯ್ತಾ ಇರಲ್ಲ, ಎಷ್ಟು ಪೇಯ್ನ್ ಇರ್ತದೆ ಅಂದರೆ ಅದು ಅವ್ರು ಅನುಭವಿಸ್ತಾ ಇರೋರ್ಗಿಂತ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಲ್ಲ, ನಮಗೆ ಅರ್ಥ ಆಗ್ತಾ ಇರ್ತದೆ ಈ ಥರ ಪೇಯ್ನ್ ಆಗ್ತಿದ್ಯಾ ಅಂತ. ಅದೆಲ್ಲ ನೋಡಿ ಆ ಮೂಮೆಂಟ್ ಅಲ್ಲಿ ನೆನಪಿರುತ್ತೆ ಅಷ್ಟೇ, ಅದಾದ್ಮೇಲೆ ಎಲ್ಲ ಮರ್ತೆ ಹೋಗ್ಬಿಟ್ಟಿರುತ್ತೆ ನಮ್ಗೆ, ಎಷ್ಟು ಆರಾಮಾಗ್ಬಿಟ್ಟಿರ್ತೀವಿ. ಬಟ್ ಆ ಟೈಮಲ್ಲಿ ಒಂಚೂರು ಕೆಂಬರಕ್ಕಾಗಲ್ಲ, ಒಂಚೂರು ಹಿಂಗ್ ತಿರ್ಗಕ್ಕಾಗಲ್ಲ. ಅದ್ರಲ್ಲೂ ಫಸ್ಟ್ ಸಿ ಸೆಕ್ಷನ್ ಆದ್ಮೇಲೆ ಫಸ್ಟ್ ವಾಕ್ ಇದೆಯಲ್ಲ, ಅದಂತೂ ಅಪ್ಪ ಅಂತ ಅನ್ಸ್ಬಿಡುತ್ತೆ, ತುಂಬಾ ಹಿಂಸೆ ಅನ್ಸುತ್ತೆ. ಹಾಗಾಗಿ ನಾವು ನಾನು ಮೊದಲನೇದೇನೆ ಒಬ್ಬನೇ ಸಾಕು ಬಿಡಪ್ಪ ನಮ್ಗೆ ಅನ್ನೋದು ಮೈಂಡ್ ಸೆಟ್ ಹೋಗ್ಬಿಟ್ಟಿತ್ತು. ಆಮೇಲೆ ಹೋಗ್ತಾ ಬೇಕು ಅಂತ ಅನ್ನಿಸ್ತು, ಮಾಡ್ಕೊಂಡ್ವಿ. ಹಾಗೆ ನಮ್ಮ ಆರ್ಯ ಬಂದ ಗಣೇಶ ಗೃಹ ಪ್ರವೇಶದಲ್ಲಿ ನಾನು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಗಿಫ್ಟ್ಸ್ನ ಫಸ್ಟ್ ದೀಪು ಬ್ರದರ್ದೇ ಫಸ್ಟ್ ಗಿಫ್ಟ್ ಓಪನ್ ಮಾಡಿದ್ದು, ಅದ್ರಲ್ಲಿ ಬಂದಿದೆ ಗಣೇಶ ಹಬ್ಬ ಕೂಡ ನಿಯರ್ ಇತ್ತು. ಇನ್ನು ನೆಕ್ಸ್ಟ್ ಓಪನ್ ಮಾಡ್ದಂಗೆ ಗಣೇಶನೇ ಬರ್ತಾ ಇತ್ತು ನಮಗೆ. ನಾವು ಅವಾಗಲೇ ಅನ್ಕೊಂಡೆ ನವೀನ್ ಗಣೇಶನೇ ಬರ್ಬೋದು ಅನ್ಸುತ್ತೆ ಅಂತಾನೆ ಅನ್ಕೊಂಡಿದ್ದೆ, ಹಂಗೆ ಆಯ್ತು. ಹಾಗಾಗಿ ಈಗ ಒಂದು ಪುಟ್ಟ ಲಕ್ಷ್ಮಿನ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಡಿಸಿಷನ್ನ ತೊಗೊಂಡಿದ್ದೀವಿ ಲೈಫಲ್ಲಿ. ಎಲ್ಲೋ ಒಂದು ಕಡೆ ತುಂಬ ರಿಸ್ಕ್ ತಗೋತಾ ಇದ್ದೀವಿ ಅಂತ ಅನ್ಸಿದ್ರು ಇನ್ನೊಂದು ಕಡೆ ಇಲ್ಲ, ಎಲ್ಲ ಏನೂ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಅದರದ್ದೇ ಆದಂಥ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಆಯಿತಾ, ಅದನ್ನೆಲ್ಲ ನಾವು ನೋಡ್ಕೊಬೇಕಾಗತ್ತೆ. ನೋಡೋಣ ಅಂದ್ಕೊಂಡಿದ್ದೀವಿ, ಬಟ್ ಇದನ್ನೆಲ್ಲ ನಾವು ಆದಷ್ಟು ಬೇಗ ಪ್ರೊಸೀಡ್ ಮಾಡಬೇಕು. ಆ್ಯಂಡ್ ಎಷ್ಟು ಖುಷಿ ಇದೆ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಇದೆ. ನನ್ನ ಮಕ್ಕಳು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಹೆಂಗ್ ಅಕ್ಸೆಪ್ಟ್ ಮಾಡ್ಕೊತಾರೆ. ಈಗ ಆರ್ಯಂಗೇನೋ ಗೊತ್ತಾಗೋದಿಲ್ಲ, ಬಟ್ ಅಥರ್ವ ಯಾವ ಥರ ಅಕ್ಸೆಪ್ಟ್ ಮಾಡ್ಕೊತಾನೆ, ನಿಂಗೆ ಅವನು ಅಕ್ಸೆಪ್ಟ್ ಮಾಡ್ಕೊತಾನೆ ಅಲ್ವಾ? ಅವನು ತಂಗಿ ಅಂತಂದ್ರೆ ಅವನು ಈಗ ಏನ್ ಮಾಡ್ತಾ ಇದ್ದ ಗೊತ್ತಾ, ಇತ್ತೀಚೆಗೆ ಹೊಟ್ಟೆ ಒಳಗಡೆ ತಂಗಿ ಪಪ್ಪು ಇದೆ ಅಂತ ಅನ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದ. ಇದೇನು ಇಷ್ಟು ದಿನ ಆರ್ಯ ಹುಟ್ಟ ತನಕನು ತಮ್ಮ ಬೇಕು ಅಂತ ಅಂದ್ಬಿಟ್ಟು ಇವಾಗ ತಂಗಿ ಬೇಕು ಅಂತ ಕೇಳ್ತೀವಿ. ಯಾವ ಪಪ್ಪು ಬೇಕು ಅಂತ ಅಂದ್ರೆ ಈಗ ಅಥರ್ವ ತಂಗಿ ಬೇಕು ಅಂತ ಹೇಳ್ತಾನೆ. ಅವನಿಗೂ ಮನ್ಸಾಗಿದೆ ತಂಗಿ ಮೇಲೆ. ಸೊ ಹಾಗಾಗಿ ನಾವು ಈ ನಿರ್ಧಾರನ ತಗೊಂಡಿದ್ದೀವಿ. ಇನ್ನು ಫ್ಯಾಮಿಲಿಯಲ್ಲೆಲ್ಲ ನಾವು ಇದನ್ನ ಶೇರ್ ಮಾಡಿಲ್ಲ, ನಿಮ್ಮ ಜೊತೆ ಫಸ್ಟ್ ನಾವು ಡಿಸ್ಕಷನ್ ಆದ್ಮೇಲೆ ಅವ್ರ ಜೊತೆ ಹೇಳೋದು. ಅಪ್ಪ ನನಗೆ ನಗುನೇ ಕಂಟ್ರೋಲ್ ಆಗ್ತಿಲ್ಲ. ಫ್ರೆಂಡ್ಸ್, ಇದೆಲ್ಲ ನಿಜ ಅಂತ ಅನ್ಕೊಂಡ್ರ? ದೇವರಾಣೆ ನಿಜ ಅಲ್ಲ. ನಮ್ಗೆ ಇರೋ ಈ ಚಿಕ್ಕ ಮಕ್ಳನ್ನೇ ಅವ್ರಿಗೆ ಟೈಮ್ ಕೊಡಕ್ ಆಯ್ತಾ ಇಲ್ಲ. ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ ಅಲ್ವಾ, ರಮ್ಯಾ ನವೀನ್ ಅಣ್ಣಂಗ್ ಪ್ರ್ಯಾಂಕ್ ಮಾಡಿ, ನವೀನ್ ರಮ್ಯಂಗ್ ಪ್ರ್ಯಾಂಕ್ ಮಾಡಿ ಅಂತ. ನಾವ್ ಯಾಕೆ ನಿಮ್ಮೆಲ್ರಿಗೂ ಪ್ರ್ಯಾಂಕ್ ಮಾಡಬಾರ್ದು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾಕೆ ಪ್ರ್ಯಾಂಕ್ ಮಾಡಬಾರ್ದು? ಪ್ರ್ಯಾಂಕ್ ಮಾಡಿದ್ದು ಸೀರಿಯಸ್ಲಿ ಪ್ರ್ಯಾಂಕ್ ಮಾಡಿದ್ದು. ನಾವು ಫೈನಾನ್ಷಿಯಲಿ ಅಷ್ಟು ಸ್ಟೇಬಲ್ಲು ಇಲ್ಲ. ಇನ್ನೊಂದು ಮೇನ್ ಆಗಿ ಸ್ಟೇಬಲ್ ಏನೋ ಬಿಡಿ, ಮಕ್ಳಿಗೆ ಒಂದು ಎಜುಕೇಶನ್ ಕೊಡ್ಸ್ಕೊಂಡು ಏನೋ ಮಾಡ್ಕೊಂಡು ಅದೊಂಥರ
ಅದ್ರ ಫೈನಾನ್ಷಿಯಲ್ ಮ್ಯಾಟರ್ ಆಗುತ್ತೆ, ಯಾಕಂದ್ರೆ ಮಕ್ಳಿಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಕೊಡಿಸ್ಬೇಕು, ಆಗಲ್ಲ, ಬೇಕು ಬೇಡಗಳನ್ನ ಈಡೇರಿಸ್ಬೇಕು, ಮತ್ತೆ ನೋಡ್ಕೊಬೇಕು. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಮಯ ಕೊಡಬೇಕು. ಈಗಿರೋ ಮಕ್ಳಿಗೆ ನನಗೆ ಗಿಲ್ಟ್ ಇದೆ, ಸಮಯ ನಾವು ಜಾಸ್ತಿ ಕೊಡೋದಿಕ್ಕಾಗಲ್ಲ ಅಂತೆಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಮಗುನ ತೊಗೊಂಡು ಬಂದ್ಬಿಟ್ಟು ಅದೇ ಥರ. ಆಮೇಲೆ ನಿಮ್ಮ ಜೊತೆ ನಾನು ಹತ್ಕೊಂಡೆಲ್ಲ ಹೇಳ್ಬಿಟ್ಟಿದ್ದೀನಿ, ನನಗೆ ಆ ಮಕ್ಕಳು ಸಾಕ್ಬೇಕಾದ್ರೆ ನಮ್ಮಮ್ಮ ಬಿಟ್ಟು ಯಾರೂ ನಮಗೆ ಹೆಲ್ಪ್ ಮಾಡ್ತಿಲ್ಲ, ಮಾಡೂ ಇಲ್ಲ ಅಂತ ಅಂದ್ಬಿಟ್ಟು. ಇನ್ನು ಆ ಮಗುನ ಕರ್ಕೊಂಡು ಬಂದು ಮತ್ತೆ ನಮ್ಮ ಅಮ್ಮಂಗೆ ನಾನು ತೊಂದರೆ ಕೊಡ್ತೀನಿ. ನಿಮ್ಗೆಲ್ಲ ಇದು ಸ್ಟಾರ್ಟಿಂಗಲ್ಲೇ ಕೆಲವ್ರಿಗೆ ಒಂದಷ್ಟು ಜನ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಒಂದಷ್ಟು ಜನ ಪ್ರ್ಯಾಂಕ್ ಆಗಿರುತ್ತೆ, ಪ್ರ್ಯಾಂಕ್ ಆಗಿರ್ತದೆ. ಇನ್ನೊಂದಷ್ಟು ಜನ ಪುಟ್ಟ ಮಗು ಬರ್ತದೆ ನಮ್ಮ ಫ್ಯಾಮಿಲಿ ಅಂದಾಗ ಓ ಶಿವೋರ್ದೇನೋ ಗುಡ್ ನ್ಯೂಸ್ ಇರ್ಬೋದು ಅಂತ ಏನಾದ್ರು ಗೆಸ್ ಮಾಡಿರ್ತೀರಾ. ಸೊ ಆ ಥರದ್ದೆಲ್ಲ ಅದನ್ನ ಅವ್ರ ಬ್ಲಾಗ್ ಅಲ್ಲೇನೆ ಶೇರ್ ಮಾಡ್ತಾರೆ. ಸೊ ಇವತ್ತು ನಾವ್ ಅನ್ಕೊಂಡಿದ್ವಿ ಅಲ್ವಾ ನವೀನ್, ನಾವ್ ನಿಮಗೆ ಏನಾದ್ರು ಪ್ರ್ಯಾಂಕ್ ಮಾಡ್ಬೇಕು ಅಂತ. ಸೊ ಇದನ್ನ ನೋಡಿದಾಗ ನಿಜ ಹೇಳಿ ಕಮೆಂಟ್ ಮಾಡಿ ಆಯ್ತಾ, ಇದನ್ನ ಎಷ್ಟು ಜನ ನಿಜ ಅಂತ ಅನ್ಕೊಂಡ್ರಿ, ಮತ್ತೆ ಎಷ್ಟು ಜನ ಇದು ಪ್ರ್ಯಾಂಕ್ ಇರ್ಬೋದು ಅಂತ ಅನ್ಕೊಂಡ್ರಿ, ದಯವಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಆನೆಸ್ಟ್ ಆಗಿ ಹೇಳಿ ಆಯ್ತಾ. ನಿಮ್ಗೆ ಸ್ಟಾರ್ಟಿಂಗ್ ಬ್ಲಾಗ್ ನೋಡಿದ ತಕ್ಷಣ ಹೌದಾ ಅಂತ ಹೇಳ್ಬೇಕು ಅನ್ನಿಸ್ತಾ, ಅದಾದ್ಮೇಲೆ ಅಥವಾ ನಾವು ಮಾತಾಡ್ಬೇಕಾದ್ರೆ ನಿಮ್ಗೆ ಇವ್ರು ಈಗ ತಗೊಂತಾರ ಆರ್ಯ ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಬೀಳ್ತವ್ರೆ ರಮ್ಯಾ, ಮನೆ ಕೆಲಸ ಅದು ಇದು ಅನ್ಕೊಂಡು, ಇನ್ನೀಗ ಇನ್ನೊಂದು ಮಗುನ ಯಾವುದೇ ಕಾರಣಕ್ಕೂ ಇವ್ರು ತಗೊಳಲ್ಲ, ಡೌನ್ ಮಾಡ್ತವ್ರೆ ಇವರು ಅಂತ ಒಂದಷ್ಟು ಜನ ಅನ್ಕೊಂಡಿರ್ತೀರ. ಸೊ ನೀವು ಯಾವ ಕ್ಯಾಟಗರಿ ಅವರು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಆಯ್ತಾ. ನಾನು ಅನ್ಕೋತಾ ಇದ್ದೆ, ನನಗೆ ಇವ್ರ ಚಾನಲಲ್ಲಿ ಏನೋ ರಮ್ಯಾ ಅವರಿಗೆ ಪ್ರ್ಯಾಂಕ್ ಮಾಡಿ ಅಂತ ಏನೋ ಕಮೆಂಟ್ ಬಂದಿತ್ತು. ಅದನ್ನ ನೋಡ್ಬಿಟ್ಟು ನಾನು ಅನ್ಕೊಂಡೆ ನವೀನ್ ಅವ್ರಿಗೆ ಏನಾದ್ರು ನಾನು ಪ್ರ್ಯಾಂಕ್ ಮಾಡಲಾ ಅಂತ ಅನ್ಕೊಂಡು. ಆಮೇಲೆ ಏನಿಸ್ತು ಅಂದರೆ ಒಬ್ರಿಗೊಬ್ರಿಗೆ ಪ್ರ್ಯಾಂಕ್ ಮಾಡೋದು, ಇನ್ನೊಬ್ರಿಗೆ ಫ್ಯಾಮಿಲಿ ಪ್ರ್ಯಾಂಕ್ ಮಾಡೋದು ಸಾಮಾನ್ಯವಾಗಿ ಇದ್ದೇ ಇದೆ. ಏಪ್ರಿಲಲ್ಲಿ ನಿಮಗೆ ಪ್ರ್ಯಾಂಕ್ ಮಾಡೋಣ, ಏಪ್ರಿಲ್ ಫುಲ್ ಆಗುತ್ತೆ ಅನ್ಕೊಂಡೆ. ಜನರಲ್ ಆಗಿ ಏಪ್ರಿಲಲ್ಲಿ ಮಾಡಿದ್ರೆ ನೀವು ಕಂಡಿಡ್ದು ಬಿಡ್ತೀರಾ ಸ್ಟಾರ್ಟಿಂಗಲ್ಲೇ, ಓ ಏಪ್ರಿಲ್ ಫುಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈಗಲೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ನವೀನ್ ಜೊತೆ ಡಿಸ್ಕಷನ್ ಮಾಡಿದೆ, ಅವರು ಒಪ್ಕೊಂಡ್ರು. ಬಟ್ ಸೀರಿಯಸ್ಲಿ ನವೀನ್ಗೆ ಹೆಣ್ಮಗು ಅಂತಂದರೆ ತುಂಬ ಇಷ್ಟ ಆಯಿತಾ. ಅವ್ರಿಗೆ ಅದು ಎಕ್ಸ್ಪೆಕ್ಟೇಷನ್ ತುಂಬ ಆಯಿತು, ಒಬ್ಳು ಮಗಳು ಬೇಕು ನನಗೆ, ಒಬ್ಳು ಮಗಳು ಬೇಕು ಅಂತ. ಇನ್ನು ನಾನು ಎಲ್ಲಿ ಬೇಜಾರು ಮಾಡ್ಕೊತೀನಿ ಅದು ಇದು ಅಂತ ಅಂದ್ಬಿಟ್ಟು ಅವ್ರು ಯಾವತ್ತೂ ಅದನ್ನು ಇದು ಮಾಡಿಲ್ಲ. ಬಟ್ ಹೆಣ್ಮಗು ಅಂದರೆ ಅವ್ರಿಗೆ ತುಂಬ ಇಷ್ಟ, ನನಗೂ ಇಷ್ಟ. ನಾನು ಹೇಳಿದ್ನಲ್ಲ, ಬಟ್ ನಾನು ಹೇಳೋದ್ರಲ್ಲಿ ನನ್ನ ಫ್ರೆಂಡ್ ಮಗುನ ನೋಡಿದ್ರೆ ನಂಗೆ ಆಸೆ ಆಗುತ್ತೆ. ಅದು ಕಾಲ್ಗೆ ಗೆಜ್ಜೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿರೋ ಡ್ರೆಸ್ಗಳು ಹಾಕ್ಕೊಂಡು, ನನಗೆ ಈ ಮಕ್ಳುಗಳಿಗೆ ಬಟ್ಟೆ ತರಕ್ಕೆ ಹೋಗ್ತೀವಲ್ಲ ಅವಾಗ ಅಲ್ಲಿ ಹೆಣ್ಮಕ್ಳು ಬಟ್ಟೆ ನೋಡಿದ್ರೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ನನಗೆ. ಬಟ್ ಹಂಗೆ ಅಂತ ಅಂದ್ಬಿಟ್ಟು ನನಗೆ ಗಂಡು ಮಕ್ಳೇನು ಇಷ್ಟ ಇಲ್ಲ ಅಂತ ಏನಿಲ್ಲ, ನನಗೆ ಖುಷಿ ಇದೆ. ಏನು ಗೊತ್ತಾ, ನಮ್ಮ ಹತ್ರ ಒಂದು ತಂಗಿ ಇದ್ರೆ ಅವ್ನು ಹೆಂಗೆ ಕೇರ್ ಮಾಡ್ತಿದ್ದ, ಹೆಂಗೆ ಜೋಪಾನ ಮಾಡ್ತಿದ್ದ ತಂಗಿನ, ಆ ಥರ ಎಲ್ಲ ಅನ್ಸುತ್ತೆ. ಏನೇ ಆದರೂ ಗಂಡು ಮಕ್ಳು ಅಂದರೆ ಹುಟ್ತಾ ತಮ್ಮ ಬೆಳೀತಾ ದಾಯಾದಿ ಜೊತೆ ಅದು ಎಲ್ಲ ಒಪ್ಕೊಳ್ಳಲ್ಲ ಫ್ರೆಂಡ್ಸ್. ಬರೀ ಗಂಡ್ಮಕ್ಳು ಮಾತ್ರ ದಾಯಾದಿಗಳಾಗಲ್ಲ, ಅಕ್ಕ ತಮ್ಮನೂ ಬೆಳೀತಾ, ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಆಯ್ತಾ, ಬೆಳೀತಾ 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 ಅವ್ರವ್ರ ಸಂಸಾರ ಬಂದಾದ್ಮೇಲೆ ಎಲ್ಲ ಅದು ಅಕ್ಕ ತಮ್ಮ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಎಲ್ಲಿ ಹಣಕಾಸಿಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ, ಅಲ್ಲಿ ಸಂಬಂಧಗಳು ಹಾಳಾಗುತ್ತೆ. ಅಲ್ಲಿ ಯಾವುದು ನೋಡಿ, ನಾವು ಬರ್ಬೇಕಾದ್ರೆ ಏನು ತಂದಿಲ್ಲ, ಹೋಗ್ಬೇಕಾದ್ರೆ ಏನು ತೊಗೊಂಡೋಗಲ್ಲ. ಸೊ ಈ ಥರ ಮನಸ್ಥಿತಿ ಇದ್ದಾಗ ಅಲ್ಲಿ ಸಂಬಂಧಗಳು, ಹೌದು ಅಫ್ಕೋರ್ಸ್ ಅಲ್ಲಿ ಏನಾಗುತ್ತೆ ಹೇಳಿ, ದೊಡ್ಡವರಾದ್ಮೇಲೆ ಮಗನ ಕಾನೂನು ಸರಿ ಇಲ್ಲ, ಕಾನೂನು ಅರ್ಧ ಹಾಳು ಮಾಡಾಕ್ಬಿಡ್ತು. ಎಲ್ಲರೂ ಅದು ಹೇಳೋದು. ಈಗ ಯಾರು ಗಿಲ್ಲಿದೊಂದು ಒಂದು ವಿಡಿಯೋ ಆಯ್ತು ನೋಡಿ, ಹಿಂದೆ ಮಕ್ಕಳು ಹಿಂದೆ ಅಕ್ಕ ತಂಗಿರು ಕೂಸು ಎತ್ಕೊಂಡು ಬರ್ತಿದ್ರು, ಇವತ್ತು ಆಸ್ತಿಗ ಕೇಸ್ ಎತ್ಕೊಂಡು ಬರ್ತಾರೆ ಅಂತ ಹಂಗೆಲ್ಲ ಡೈಲಾಗ್ ಇದ್ದಾಗ ಏನು ಸುಮ್ ಕೂತ್ಕೊಳ್ಳಿ, ಏನು ಎಲ್ಲ ಹೆಣ್ಮಕ್ಳು ಆ ಥರ ಇರಲ್ಲ. ಹಾಗಾಗಿ ಸಂಬಂಧಗಳು ಇದಾಗ್ತಾ ಇರ್ಬೋದು. ಸೊ ನಾನು ಇವ್ರು ಹೇಳಿದ್ರಲ್ಲ ಯಾಕೆ ಈ ವಿಷಯ ಬಂತು ಅಂದ್ರೆ, ಗಂಡ್ಮಕ್ಳು ಹುಟ್ಟುತ್ತಾ ಅಣ್ಣ ತಮ್ಮದಿರು ಬೆಳೀತಾ ದಾಯಾದಿಗಳು ಅಂತ. ಬರೀ ಇವತ್ತಿನ ಜನರೇಷನ್ ಅಲ್ಲಿ ಅಣ್ಣ ತಮ್ಮ ಅಂತ ಏನಲ್ಲ, ಹೇಳಿದ್ನಲ್ಲ ನಾನು, ಅಕ್ಕ ತಂಗಿರ್ ಮಧ್ಯ ಬರುತ್ತೆ, ಅಕ್ಕ ತಮ್ಮನ ಮಧ್ಯ ಬರುತ್ತೆ, ಅಣ್ಣ ತಂಗಿ ಮಧ್ಯ. ಬರೀ ಹೆಣ್ಮಕ್ಳು ಜೊತೆಲಿ ಉಟ್ಬಿಟ್ರೆ ಆಮೇಲೆ ಇನ್ನೊಂದು ಬೇರೆ ಕೆಲವ್ರು ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಗಂಡ್ಮಕ್ಳು ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ, ಹೆಣ್ಮಕ್ಳು ಮಾತ್ರ ಅಪ್ಪ ಅಮ್ಮ ನೋಡ್ಕೊಳ್ಳೋದು ಅಂತ. ಎಷ್ಟೊಂದ್ ಸಂಸಾರದಲ್ಲಿ ಮಗಳೇನೆ ಅಪ್ಪ ಅಮ್ಮನ ಹೊರಗಡೆ ಹೋಗಿ ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸಿರೋದು ಇದೆ, ಅದೆಲ್ಲ ಇದೆ. ಹಂಗಾಗಿ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದಲ್ಲ, ಅವ್ರವ್ರ ಮ್ಯಾಟ್ರ್, ಅವ್ರವ್ರು ಏನೇನ್ ಸಂಸ್ಕಾರ ತಗೊಂಡ್ ಬಂದಿರ್ತಾರೆ ಅದ್ರ ಮೇಲೆ ಇದಾಗುತ್ತೆ ಅಷ್ಟೇ ಆಯ್ತಾ. ಈಗ ಏನೇ ಹೆಂಡತಿನ ಮದುವೆ ಮಾಡ್ಕೊಂಡು ಹೆಂಡತಿನ ಬಂದಿರಲಿ, ತಂದೆ ತಾಯಿನ ಯಾವ ಹೆಂಡತಿ ನೋಡ್ಕೋಬೇಡ ಅಂತ ಹೇಳಿದ್ರು ಅವನು ಕಲ್ತಿರೋ ಅವ್ರ ಅಪ್ಪ ಅಮ್ಮ ಬೆಳೆಸಿರೋದು ರೀತಿ ಇರ್ಬೋದು, ಅದೇನಾಗುತ್ತೆ, ಅವ್ರು ನೋಡ್ಕೋಬೇಕು ಅಂತ ಮನಸ್ಥಿತಿ ಇದೆ, ಅವ್ರು ನೋಡ್ಕೋತಾರೆ. ಹೆಂಡತಿ ಒಳ್ಳೊಳಾಗಿರ್ಲಿ ಕೆಟ್ಟೊಳಾಗಿರ್ಲಿ, ನನ್ನ ತಂದೆ ತಾಯಿ ನಂಗೆ ಜನ್ಮ ಕೊಟ್ಟವ್ರೆ, ಅದು ನೋಡ್ಕೊಳ್ಳೇಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಅವ್ರು ಖಂಡಿತ ನೋಡ್ಕೊಂತಾರೆ. ಯಾವ ಗಂಡು ಮಕ್ಳಾಗಲಿ ಹೆಣ್ಮಕ್ಳಾಗಲಿ.
ಈಗ ಎಷ್ಟೋ ಜನಕ್ಕೆ ಗಂಡ್ ಮಕ್ಳೇ ಇರಲ್ಲ, ಬರೀ ಹೆಣ್ಮಕ್ಳು ಇರ್ತಾರೆ, ಅವ್ರು ಚೆನ್ನಾಗಿ ನೋಡ್ಕೊಂತ ಇರ್ತಾರೆ. ಸೊ ಎಲ್ಲಾ ಹೆಣ್ಮಕ್ಳು ಕೆಟ್ಟವರಲ್ಲ, ಎಲ್ಲಾ ಗಂಡ್ ಮಕ್ಳು ಕೆಟ್ಟವರಲ್ಲ. ಆಮೇಲೆ ಪರಿಸ್ಥಿತಿಗಳು ಒಂದಷ್ಟು ಏನೇನೋ ಆಗಿರುತ್ತೆ. ಸೊ ಹಂಗಾಗಿ ನನಗೆ ಬರೀ ಒಂದ್ ಹೆಣ್ಣು ಒಂದ್ ಗಂಡು ಇರಲೇಬೇಕು ಅನ್ನೋ ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಇಲ್ವೇ ಇಲ್ಲ, ಆಯ್ತಾ. ಸೊ ಮಕ್ಕಳು ಹೆಂಗ್ ಬೆಳೀತಾರೆ, ಹೆಂಗ್ ಸಂಸ್ಕಾರ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಏನು ಗೊತ್ತಾ, ಪೇರೆಂಟ್ಸ್ ಆದವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಸಂಬಂಧಗಳ ವ್ಯಾಲ್ಯೂನ ತಿಳಿಸ್ಬೇಕು ಮಕ್ಕಳಿಗೆ. ಹಣ ಹಣ ಇಂಪಾರ್ಟೆಂಟೇ ಲೈಫಲ್ಲಿ, ಹಂಗಂತ ಹಣವೇ ಎಲ್ಲವೂ ಅಲ್ಲ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಹಣದ ಮಹತ್ವ ಏನು, ಸಂಬಂಧದ ವ್ಯಾಲ್ಯೂ ಏನು, ಎರಡನ್ನೂ ತಿಳಿಸ್ಬೇಕು. ಆಮೇಲೆ ಕೆಲವು ಸಂಬಂಧಗಳು ಏನು ಗೊತ್ತಾ, ನೀವು ಎಷ್ಟೇ ಶೃಂಗಾರ ಮಾಡಿ, ಅದೊಂಥರ ಅದೇನೋ ಬಾಡಿಗೆ ಮನೆಗೆ ಶೃಂಗಾರ ಮಾಡಿದ್ರೆ ಅದು ಯಾವತ್ತು ಏನೋ ಅಂತಾರಲ್ಲ, ಏನು ಇದು ಕಣೆ, ಊರು ಉಪಕಾರ ಬಲ್ಲದೆ ಎಡ ಶೃಂಗಾರ ಬಲ್ಲದೆ ಅಲ್ಲ ಕಣ್ರಿ. ನೀನು ಹೇಳಕ್ ಹೋಗಿ ಊರು ಉಪಕಾರ ಬಲ್ಲದೆ ಏನೇನೋ ಹೇಳ್ಬಿಡ್ತಾರೆ. ಊರು ಉಪಕಾರ ಬಲ್ಲದೆ ಎಡ ಶೃಂಗಾರ ಬಲ್ಲದೆ ಅಲ್ಲ ಕಣ್ರಿ, ಅದೇನೋ ಬಾಡಿಗೆ ಮನೆಗೆ ಎಷ್ಟೇ ಶೃಂಗಾರ ಮಾಡಿದ್ರು ನಮ್ದಾಗಲ್ಲ ಅಂತಾರಲ್ಲ, ಹಂಗೆ ಕೆಲವೊಂದು ಸಂಬಂಧಗಳನ್ನ ನಾವೆಷ್ಟೇ ಸರಿ ಮಾಡ್ಕೊಬೇಕು, ಎಷ್ಟೇ ಚೆನ್ನಾಗಿರ್ಬೇಕು ಅಂತ ಅಂದ್ರು ಅದು ಸಾಧ್ಯ ಆಗಲ್ಲ. ಏನು ಗೊತ್ತಕ್ಕ, ಒಂದ್ಸಲ ಕನ್ನಡಿ ಹೊಡೆದೋದ್ಮೇಲೆ ಅದನ್ನ ಏನೇ ಫೆವಿಕ್ವಿಕ್ ಆಗಿ ಅನ್ಸಿದ್ರು ಅದು 16 ಒಂದು ಎಲ್ಲಾ ಪೀಸಲ್ಲೂ ನಾವು ಕಾಣ್ತಾ ಇರ್ತೀವಿ, ಅಂದ್ರೆ ಫಿಗರ್ ನೀಟಾಗಿ ಕಾಣ್ತಾ ಇರಲ್ಲ. ಹಂಗೆ ಅದು ಬರೀ ನಾಮಕಾವಸ್ಥೆಗಿರುತ್ತೆ ಅಷ್ಟೇ. ಅದ್ರಲ್ಲೂ ಕೆಲವು ಸಂಬಂಧಗಳು, ಈ ಗಂಡ ಹೆಂಡತಿ ಸಂಬಂಧ ಜಗಳ ಆಡಿದ್ರೆ ಅದೊಂಥರ ಬಿಡಿ. ಗಂಡ ಹೆಂಡತಿ ಸಂಬಂಧ ಎಷ್ಟು ಸಲ ಕಿತ್ತಾಡಿ ಎಷ್ಟು ಸಲ ಹೊಡೆದಾಡಿದ್ರು ಅದು ಇನ್ನೂ ಚೆನ್ನಾಗ್ ಆಗ್ತಾ ಹೋಗುತ್ತೆ ಬರ್ತಾ ಬರ್ತಾ. ಬಟ್ ಬೇರೆ ಸಂಬಂಧಗಳ ನಾನು ಅಷ್ಟೇ ಎಷ್ಟ್ರ ಮಟ್ಟಿಗೆ ಗೊತ್ತಾ, ಹೆಂಗ್ ಫೈಟ್ ಆಡ್ತೀವಿ ಅಂದ್ರೆ ನಾವು ಆಡಿದೀವಿ. ಸೊ ಬಟ್ ಐ ಲವ್ ಮೈ ಹಸ್ಬೆಂಡ್. ನಾನ್ ಗಂಡನೂ ಅಷ್ಟೇ. ಈಗಲೂ ಕೋಪ ಮುಂಚೆ ಅಷ್ಟಿಲ್ಲ, ಈಗಲೂ ಕೋಪ ಬಂದ್ರೆ ನಾನು ಹೊಡೆದು ಏನ್ ಮಾಡ್ತಾರೆ ಗೊತ್ತಾ, ಕೋಪ ಬಂದ್ರೆ ಅಂತ ನಾನು ಕೈಗೆ ಎತ್ಬಿಟ್ರೆ ಅಂತೀರ. ಆದ್ರೆ ನಂಗೆ ಅಳು ಬೇಗ ಬಂದ್ಬಿಡುತ್ತೆ, ಆಯ್ತಾ. ನಿಮ್ಗೆ ಅನ್ಸ್ಬೋದು ನಾನು ಎಷ್ಟು ಸ್ಟ್ರಾಂಗ್ ಅಂತ, ಬಟ್ ನಂಗೆ ಎಷ್ಟು ಬೇಗ ಅಳು ಬರುತ್ತೆ ಅಂದ್ರೆ ಹತ್ಕೊಂಡು ಹೋಗಿ ಮಲ್ಕೊಳ್ಳೋದು. ಇವ್ರು ಸುಮ್ಮನೆ ನೆಮ್ಮದಿಯಾಗಿ ಹೋಗಿ ಮಲ್ಕಿರ್ತಾರೆ, ನಾನು ಹತ್ಕೊಂಡು ಹೆಂಗ್ ಮಾಡ್ತಾನೆ ನೋಡು, ನಾನು ಅಷ್ಟು ಇದು ಮಾಡಿದ್ರು ನಂಗೆ ಹಿಂಗೆಲ್ಲ ಮಾಡ್ತಾನಲ್ಲ ಅನ್ಕೊಂಡು ಬೈಕೊಂಡು ಹತ್ಕೊಂಡು. ಅದ್ರ ಒಂದು ರಾತ್ರಿಗಿಂತ ಜಗಳ ನಮ್ದು ಜಾಸ್ತಿ ಮುಂದಕ್ಕೆ ಹೋಗಿಲ್ಲ. ಬೆಳಗ್ಗೆ ಎದ್ಮೇಲೆ ಅದನ್ನ ಡ್ರ್ಯಾಗ್ ಮಾಡಲ್ಲ, ಅಷ್ಟರಲ್ಲಿ ನನಗೂ ಸ್ವಲ್ಪ ಸಮಾಧಾನ ಆಗಿರುತ್ತೆ. ನಾನೇ ಜಾಸ್ತಿ ಸೋಲೋದು ಫ್ರೆಂಡ್ಸ್. ಬಟ್ ಅದು ಬುದ್ಧಿವಂತಿಕೆ. ಅದನ್ನ ಹೆಣ್ಮಕ್ಳು ನೋಡು, ಈಗ ಕಣ್ಣೀರ್ ನಿಮಗ್ ಬಂದಿರುತ್ತೆ, ಅಷ್ಟು ಈಸಿಯಾಗಿ ಬರಲ್ಲ. ನಾವ್ ಹತ್ತಿರ್ತೀವಿ ಅಂದಾದ್ಮೇಲೆ ನೀವು ಬಂದ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಏನು ಅಯ್ಯೋ ಆಯ್ತು ಬಾರೆ ಅಂತ. ಅವ್ರು ತಪ್ಪು ಮಾಡಿದ್ರು ನಾವೇ ಸಾರಿ ಕೇಳ್ಬೇಕು, ನಾವು ತಪ್ಪು ಮಾಡಿದ್ರು ನಾವೇ ಸಾರಿ ಕೇಳ್ಬೇಕು, ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಸಂಸಾರದಲ್ಲಿ ಜಗಳ ಬರಬಾರ್ದು, ಗಂಡ ಹೆಂಡತಿ ಇರ್ಬೇಕು ಅಂತಂದ್ರೆ ಎಲ್ಲದಕ್ಕೂ ಗಂಡ ಸಾರಿ ಕೇಳ್ಬಿಟ್ರೆ ಮುಗ್ದೋಯ್ತು. ಆಮೇಲೆ ಅವ್ರು ಏನೇ ಬಟ್ಟೆ ಹಾಕೊಂಡಿದ್ರು, ಸೂಪರ್ ಕಾಣ್ತಿದ್ಯಾ, ಚೆನ್ನಾಗಿದ್ಯಾ ಅನ್ಬೇಕು. ಅವ್ರು ಕೇಳೋಕ್ಕಿಂತ ಮುಂಚೆನೇ ಹೇಳ್ಬಿಡ್ಬೇಕು ಹೇಗೆ ಕಾಣ್ತಿದ್ದೀನಿ ಅಂತ. ಅವ್ರು ಬಂದು ಹೇಳೋಕ್ವರೆಗೂ ಚಾನ್ಸೇ ಕೊಡಬಾರ್ದು. ವಾವ್ ಸೂಪರ್, ಹೆಂಗೆ ಕಾಣ್ತಿದ್ಯಾ ಅಂತ ಮುಂಚೆನೇ ಹೇಳ್ಬೇಕು, ಅಷ್ಟೇ. ಇವ್ರಿಗೇನಿಲ್ಲ, ಅವಾಗ ಅಂದ್ರೂ ಯಪ್ಪ ಬೇರೆ ಗಂಡಸ್ರಿಗಿಂತ ನೀವು ಎಷ್ಟು ನನ್ನ ಲಕ್ಕಿ ಅಂತ. ಅಂದರೆ ನಿಮ್ಮನ್ನ ಪಡ್ದಿರೋದಕ್ಕೆ ಯಪ್ಪ ಎಷ್ಟು ಕೇರ್ ಮಾಡ್ತೀರಾ, ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ, ನನ್ನ ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ಅವಾಗ ಹೇಳ್ತಾರೆ. ಯಾಕೆ ಅವರು ಫುಲ್ಲು ಏನೋ ಮೇಲಕ್ಕೆ ಹತ್ತಿ ಹೆಂಡತಿ ಒಂದು ಚೂರು ಗಾಯ ಮಾಡ್ಕೊಟ್ರೆ ಅಯ್ಯೋ ಹಂಗೆ ಹಿಂಗೆ ನೋಡ್ಕೊಂಬಿಡತ್ತಾನೆ ಅಂತ ಓವರಾಗಿ ಡೈಲಾಗ್ ಕೊಡ್ಬಿಡೋದು. ಓವರ್ ಆಗಲ್ಲ, ಅದು ಮನ್ಸಿನ. ಇವ್ರು ಹೆಂಗೆ ಅಂದರೆ ಹಾರ್ಡ್ವೇರ್ ಫುಲ್ಲು ಒಂಥರ ರಫ್ ಮಾಡಕ್ ಹೋಗ್ಲಿ, ಅಚಾತುರಿ ಏನೋ ಒಂದು ಆಯ್ತು, ಇಲ್ಲಿ ಏನಾದ್ರೂ ಗಾಯ ಮಾಡ್ಕೊಂಡು ಇಲ್ಲಿ ಗಾಯ ಆಯ್ತು, ಇವತ್ತೇನೋ ಗೀತ ಇದೆ ಇಲ್ಲಿ. ನಾನು ಆ ವಿಚಾರದಲ್ಲಿ ಫುಲ್ ಹುಷಾರು. ನಾನೊಂಥರ ಫುಲ್ ಸೆನ್ಸಿಟಿವ್. ನಮ್ಮ ಹತ್ರ ನಾನು ಮೇ ಬಿ ನನ್ನಿಂದನೇ ಹೆಂಗ್ ಬಂದಿದೆ ಅನ್ಸುತ್ತೆ. ಏನು ರಿಸ್ಕ್ ತಗೊಂಡು ಏನು ಮಾಡಕ್ ಹೋಗಲ್ಲ. ನಾವು ಸ್ವಲ್ಪ ರಫ್ ಅಂಡ್ ಟಫ್, ನಮ್ ಬಂಟು ಇವ್ರ ತರ. ನಾ ಹಂಗಲ್ಲ, ನಾನು ಫುಲ್ ಸೆನ್ಸಿಟಿವ್. ನಂಗೆ ಏನಾದ್ರೂ ಆಗ್ಬಿಟ್ರೆ ಪ್ರಯತ್ನನೇ ಮಾಡಲ್ಲ ನಾನು. ಅದು ತೆಗಿಯಕೈತ್ ನವೀನ್, ನಂಗೆ ತೆಗಿಯಕೈತಲ್ಲ ತೆಗಿ ಅಂತೀನಿ. ಯಾಕೆ ನಾನು ಕಷ್ಟಪಡ್ಬೇಕು? ಬೀಗ ಮನೆ ಡೋರ್ದು ಅಷ್ಟೇ ಇಲ್ಲಿ ನಮ್ಮ ಮನೆ ಡೋರ್ ಲಾಕ್ ಮಾಡಲ್ಲ, ಎಲ್ಲ ಟೈಟು ಅಂತ ಬರೀ 2 ಬೀಗ ಹಾಕಿರ್ತಾರೆ ಅಷ್ಟೇ. ಬಿಟ್ರೆ ಚಿಕ್ಕಗಳೆಲ್ಲ ನಾನೇ ಹಾಕೋದು. ಬಂದು ಏನ್ ಹಾಕ್ಬಿಟ್ರೆ ಸೌದೋಗ್ಬಿಡ್ತಾರೆ, ಅವರೇ ಬಂದು ಹಾಕ್ಬೇಕು. ಫುಲ್ ಲಾಕ್ ಎಲ್ಲ ಮಾಡಿ. ಅಕಸ್ಮಾತ್ ಒಂದಿನ ನಾನು ಊರಲ್ಲಿ ಇರಲ್ಲ, ಹೊರಗಡೆ ನಾನು ಒಬ್ಳೇ ಇರೋದೇ ಇಲ್ಲ, ಅಷ್ಟೇ ಸಿಂಪಲ್. ನನಗೆ ಸೀಕ್ರೆಟ್ ಲಾಕ್ ಇದೆ. ನಾನು ನೆನ್ನೆ ಹೇಳಿದ್ನಲ್ಲ, ನೆನ್ನೆ ವಿಡಿಯೋದಲ್ಲಿ ಸ್ಕೂಟ್ರು ಒಳಗಡೆ ಪಾರ್ಕಿಂಗಿಂದ ಆಚೆಗೆ ತೆಗಿಯಲ್ಲ. ಅದೊಳ್ಳೆ ಡೌನ್ ತರ ಫುಲ್ ಐತೆ. ನಾನೇನಾದ್ರು ಫುಲ್ಲು ಕೊಟ್ಬಿಟ್ಟು ಆಮೇಲೆ ಹೋಗ್ಬಿಡ್ಲಿ, ಯಾಕೆ ಬೇಕದೆಲ್ಲ. ನಾನು ಎಲ್ಲರೂ ಹೋಗ್ತಿದ್ದೀನಿ ಅಂತ ಅಂದ್ರೆ ನಾನು ನಿಲ್ಸ್ಬಿಟ್ಟು ಹೋಗಿರ್ಬೇಕು.
ಲೈಫ್ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ, ನಾನು ಹೆಂಡತಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸ್ಕೊಂಡಿಲ್ಲ ಇದುವರೆಗೂ. ಹಾಕಿಸ್ಕೊಂಡೇ ಇಲ್ಲ ಅಂತ ನನ್ ತಲೆ ಮುಟ್ಟೆ ಹೇಳ್ಬಿಡಿ, ನನ್ ತಲೆ ಮುಟ್ಟೆ. ಇವ್ರು ಡ್ಯೂಟಿಗೆ ಹೋಗೋದು ಈ ಕಡೆಗೆ, ಪೆಟ್ರೋಲ್ ಬಂಕ್ ಇರೋದು ಈ ಕಡೆಗೆ. ನಾನು ಇವ್ರು ಡ್ಯೂಟಿಗೆ ಹೋಯ್ತಾ ಅಂದವೇ ಹಿಂಗೆ ಹಾಕಿಸ್ಕೊಂಡು ಹೋಗ್ಬೋದು, ಪೆಟ್ರೋಲ್ ಬಂಕ್ ಅಲ್ಲೂ ಇರ್ತದೆ. ಆದ್ರೆ ನಾನು ಪೆಟ್ರೋಲ್ ಬಂಕ್ ಇಲ್ಲೇ ನಮ್ಮ ಮನೆಯಿಂದ ಇಲ್ಲೊಂದು 3 ಕಿಲೋಮೀಟರ್. ಇದು ಶುದ್ಧ ಸುಳ್ಳು. ಅಂದ್ರೆ ನಾನು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪೆಟ್ರೋಲ್ ಬಂಕ್ ಯಾಕೆ ಹೋಗಲ್ಲ ಅಂದ್ರೆ, ನಾನು ಹೋಗೋದೇನೆ ಎಷ್ಟು ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರ್ತೀನಿ ಅಂದ್ರೆ, ಪೆಟ್ರೋಲ್ ಬಂಕ್ ಅಲ್ಲಿ ಮತ್ತೆ ಗಾಡಿ ನಿಲ್ಸಿ ಅಲ್ಲಿ ಒಂದ್ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋಗೋದಕ್ಕಿಂತ ನಾನು ಇಲ್ಲೇನೋ ತಲೆ ಬಚ್ಕೋತಾ ಇರ್ತೀನಿ, ಮುಖಕ್ಕೇನೋ ಕ್ರೀಮ್ ಹಾಕಿ ಹೋಗಿ ಹಾಕ್ಸ್ಕೊ ಬಂದ್ಬಿಡಿ ಅಂತ. ನಾನು ಪೆಟ್ರೋಲ್ ಹಾಕ್ಸಕ್ಕೆ 3 ಕಿಲೋಮೀಟರ್ ಹೋಗಿ 3 ಕಿಲೋಮೀಟರ್ ವಾಪಸ್ ಹಾಕ್ಸ್ಕೊ ಬನ್ನಿ ಅಂತೀನಿ ಆಯ್ತಾ. ಟೈಮ್ ಏನ್ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸ್ಬಿಟ್ಟು ಕೀ ತೆಗ್ದ್ಬಿಟ್ಟು ಡಿಕ್ಕಿ ತೆಗ್ದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳಕ್ ಬರಲ್ಲ ಅಂತಾರ. ಹಂಗಾರೆ ನೀವ್ ಹೇಳಿದ್ರಲ್ಲ ಒಂದಿನ ಹಾಕ್ಸಿ, ನನ್ ತಲೆ ಮುಟ್ಟೇಳು, ನನ್ ತಲೆ ಮುಟ್ಟೇಳು, ನನ್ ತಲೆ ಮುಟ್ಟೇಳು. ಒಂದ್ಸಲ 2 ಸಲ ಅಲ್ಲ ನವೀನ್, ನಾನು ಮುಂಚೆ ಕಂಟಿನ್ಯೂಸ್ ಆಗಿ ಗಾಡಿಲಿ ಹೋಗ್ಬೇಕಾದ್ರೆ ನಾನು ಹಾಕಿಸ್ಕೊಂಡು ಹೋಗ್ತಾ ಇದ್ದೆ. ನನ್ಗೆ ಓಡಾಡೋದಕ್ಕೆ ನನ್ನ ಪೆಟ್ರೋಲ್ 490 ರೂಪಾಯಿ ಪೆಟ್ರೋಲ್, 420 ರೂಪಾಯಿನ ನಾನು ಫುಲ್ ಟ್ಯಾಂಕ್ 5 ಲೀಟರ್ಗೆ 5 ಲೀಟರ್ ಫುಲ್ ಟ್ಯಾಂಕ್ ಇರೋದು. ಆದ್ರೆ ಗಾಡಿ ಸ್ವಲ್ಪ ಇರ್ತದಲ್ಲ, 470 ಹಾಕ್ಸೋದು ಆಯ್ತಾ. ಆತರ ಹಾಕ್ಸೋದು, ಅದ್ ಹಾಕ್ಸೋದು ನನ್ಗೆ ಕರೆಕ್ಟ್ ಆಗಿ 2 ದಿನ ಓಡಾಡಕ್ ಆಗೋದು, 3ನೇ ದಿನಕ್ಕೆ ಮತ್ತೆ ನಾನು ಪೆಟ್ರೋಲ್ ಹಾಕ್ಸ್ಬೇಕು. ಆತರ ನಾನು ಕಂಟಿನ್ಯೂಸ್ ಆಗಿ ಬೈಕಲ್ಲೇ ಓಡಾಡ್ತಾ ಇದ್ದೆ. ಅವಾಗ ನಾನೇ ಹಾಕ್ಸ್ಕೊಯ್ತಾ ಇದ್ದಿದ್ದು. ಇವ್ರು ಯಾವಾಗ್ಲೂ ಒಂದಿನ ಏನು ಇಲ್ಲ. ಮತ್ತೆ ಫಸ್ಟ್ ಏನಂತೆ, ನನ್ ಟೈಮ್ ಆದಾಗ ನಾನು ರೆಸ್ಟ್ ತಗೊಳಕ್ ಹೋಗಲ್ಲ. ನನ್ಗೆ ಏನ್ ಗೊತ್ತಾ, ನನ್ಗೆ ಗಾಡಿ ಎಲ್ಲ ಓಡಿಸ್ಬೇಕಾದ್ರೆ ಫುಲ್ಲು ನಾನು ಅರ್ಜೆಂಟಲ್ಲೆಲ್ಲ ನಾನು ಗಾಡಿ ತೆಗಿಯಲ್ಲ. ನನ್ ಕಾಮ್ ಆಗಿರ್ಬೇಕು ನನ್ನ ಮೈಂಡ್. ನಂಗೆ ಜೀವದ ಮೇಲೆ ತುಂಬಾ ಆಸೆ ಇದೆ. ಇವ್ರ ತರ ಎಲ್ಲ ನಾನು ಆಫೀಸ್ಗೆ ಊಟ ತಗೊಂಡೋಗಿ ಒಂದು ಬಾಕ್ಸ್ ತಂದ್ರು. ಅದು ಬಾಕ್ಸ ತಂದವ್ರೆ ಓಪನೇ ಮಾಡಕ್ಕಾಗಲ್ಲ, ಅದನ್ನ ಹೊಡಿಬೇಕು, ಗೋಡೆ ಹೊಡಿಬೇಕು, ಬಾಕ್ಸ್ ಅದು ಓಪನೇ ಆಗಲ್ಲ ಆಯ್ತಾ. ಹಂಗ್ ಹೊಡ್ದಿ 4-5 ಕಡೆ ಸಿಡ್ದು ಅದೆಲ್ಲ ಸಿಡ್ದೋಗಿ, ಅದೆಲ್ಲ ಇನ್ನೊಂದು ಸಿಡ್ದೋಗಿತ್ತು. ಬರೀ ಸುಳ್ಳು ಬಾಯಿ ಬಿಟ್ರೆ ಸುಳ್ಳು ಹೇಳೋದು ಅಲ್ಲ. ಅದು ಆಕ್ಚುಲಿ ಆ ಟೈಟ್ ಆಗಿರೋ ಬಾಕ್ಸ್ ಎಲ್ಲ ಸಿಡ್ದೋಗಿದೆ. 2 ಬಾಕ್ಸ್ ತಗೊಬಂದೆ, ಟಿಫನ್ ಬಾಕ್ಸು, ಲಂಚ್ ಬಾಕ್ಸ್ ತಗೊಂಡೋಗೋಣ ಅಂತ. ಒಂದ್ ಬಾಕ್ಸು ಫುಲ್ ಟೈಟು, ಒಂದ್ ಬಾಕ್ಸು ಫುಲ್ ಟೈಟು, ಇನ್ನೊಂದ್ ಬಾಕ್ಸು ಇದಕ್ಕೆ ನಂಗೆ ಸಿಡ್ದೋಗ್ಬಿಡ್ತು. ಅದಕ್ಕೂ ತಾವು ಮಾತ್ರ ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ತರ ಆಡ್ತಾರೆ. ನಡೀರಿ ಆಯ್ತು ಅಲ್ಲ, ಹೋಗಿರೋದು ಬಾಕ್ಸ್ ತರಕ್ಕೆ ಅವರು ನೋಡಿ ಆ ಮುಚ್ಚುಳ ಹಾಕ್ಬಿಟ್ಟು ತೆಗಿಯಕ್ಕೆ ಈಸಿಯಾಗಿ ಬರುತ್ತಾ ಏನಾವೆಲ್ಲ ಅಲ್ಲೇ ಚೆಕ್ ಮಾಡ್ಬಿಡ್ತಾ ಇದ್ದೇನೆ. ಅದು ಹೊಸಿ ದುಡ್ಡು ಕೊಟ್ಟು ತಂದಿಲ್ಲ ಅವತ್ತು, 300 ರೂಪಾಯಿ ಆಗಿತ್ತು. ಬರೀ ಏನ್ ಬಾಕ್ಸ್ ಅಲ್ಲ ಫ್ರೆಂಡ್ಸ್, ತಟ್ಟೆ ಚೆನ್ನಾಗೈತೆ ಅದು, ತಟ್ಟೆ ಮತ್ತೆ ಟಿಫನ್ ಪ್ಲೇಟ್ಸ್, ಟೀ ಕುಡಿಯೋ ಲೋಟ, ಬಾಕ್ಸಿನ 300 ರೂಪಾಯಿ 400 ರೂಪಾಯಿ. ಇವ್ರು ಹೆಂಗೆ ಗೊತ್ತಾ, ನಾನೊಬ್ನೇ ಬುದ್ಧಿವಂತ, ನನ್ನ ಹೆಂಡತಿ ದಡ್ಡಿ ಅಂತ. ನಾನ್ ದಡ್ಡಿ ಆಗಿದ್ರೆ ಇವತ್ ಲೈಫಲ್ಲಿ ಹಿಂಗೆಲ್ಲ ಇರಕ್ಕೆ ಆಯ್ತಾ ಇರ್ಲಿಲ್ಲ. ದಡ್ಡಿ ಮದ್ವೆ ದಡ್ಡನೇ ಆಗಿದ್ದೆ. ಈಗ ಇವಳಿಗಿಂತ ಜಾಸ್ತಿ ಬುದ್ಧಿವಂತ. ಅಯ್ಯೋ ನಾನು ಎಂದು ನಾನು ಏನಾರು ಒಂದು ನನ್ನಿಂದ ಆಗಿದ್ದು ಅಂತ ಅಂದ್ರೆ ಈ ಸಾಂಗ್ ಹೇಳ್ಬಿಡೋದು. ನಾವು ಚಿಕ್ಕವರಿದ್ದಾಗ ನಾನು ನಮ್ಮ ಅಕ್ಕ ಹೆಂಗೆ ಅಂದ್ರೆ, ಈ ತರ ಏನಾದ್ರು ನಾನ್ ಮಾಡಿದ್ದು ನಾನು ಎಂಬ ಅಹಂಕ, ಮಂಜುನಾಥ ಫಿಲಮ್ದು ಒಂದು ಹಾಡೈತೆ, ಸುಟ್ಟು ಭಸ್ಮ ಮಾಡಿದೋನಂತ ಈ ಡೈಲಾಗ್ ಹೇಳ್ಬಿಡ್ತಾ ಇದ್ವಿ. ಹಂಗೆ ಇವಾಗ ಎಲ್ಲಿ ಸಿಕ್ಕಾಪಟ್ಟೆ ಶೆಕೆ ಸೊ ನಾಳೆ ಅಂದ್ರೆ ಈ ವ್ಲಾಗ್ ನಾನು ಅಪ್ಲೋಡ್ ಮಾಡಿರ್ತೀನಲ್ಲ. ಸೊ 27th ಮಾರ್ಚ್ ನಮ್ಮ ಅಕ್ಕನ ಬರ್ಡೇ. ಸೊ ಅವಳಿಗೆ ನಾನು ಹ್ಯಾಪಿ ಬರ್ಡೇ, ನಿನ್ ಲೈಫಲ್ಲಿ ನೀನು ಅನ್ಕೊಂಡಿದ್ದೆಲ್ಲ ಸೌಮ್ಯ ಸ್ವಭಾವದ ಸೌಮ್ಯ ಅತ್ತಿಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಯಶಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ದೇವರು ತಾಯಿ ಚಾಮುಂಡಮ್ಮ ಒಳ್ಳೇದು ಮಾಡಲಿ. ಅದಕ್ಕೆ ಸೌಮ್ಯ ಸ್ವಭಾವದ ಅಂತೆ. ಓ, ಸೌಮ್ಯ ಸ್ವಭಾವ ತಾನೆ. ಇತ್ತೀಚೆಗೆ ಏನೋ ಸೌಮ್ಯ ಸ್ವಭಾವ ಎಲ್ಲ ಕುತ್ಕೋ. ಮುಂಚೆ ಫುಲ್ ಸೈಲೆಂಟ್ ಇದ್ಲಿಕ್ಕೆ ಸ್ವಲ್ಪ ವೈಲೆಂಟ್ ಆಗ್ಬಿಟ್ಟವ್ರೆ. ಅಷ್ಟು ಸ್ಟ್ರಾಂಗ್ ಆಗ್ಬಿಟ್ಟವಳೆ, ನನ್ನ ನೋಡಿ ಸ್ಟ್ರಾಂಗ್ ಇದ್ರು. ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಸ್ವಲ್ಪ ಅದೇನಾಗ್ಬಿಡುತ್ತೆ ಗೊತ್ತಾ, ಲೈಫಲ್ಲಿ ಅನುಭವಗಳು ನಮ್ಮನ್ನ ಸ್ಟ್ರಾಂಗ್ ಮಾಡ್ಬಿಡುತ್ತೆ. ನಂಗೆ ಸ್ವಲ್ಪ ಬೇಗನೆ ಆಗ್ಬಿಟ್ಟಿತ್ತು ಅನ್ಸುತ್ತೆ, ಅದಕ್ಕೆ ನಾನು ಜಾಸ್ತಿ ಸ್ಟ್ರಾಂಗ್ ಬೇಗನೆ ಆಗ್ಬಿಟ್ಟೆ. ಸೊ ನಮ್ಮ ಅಕ್ಕಂಗೆ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ನೀವು ಎಲ್ಲ ವಿಶ್ ಮಾಡಿ ಆಯ್ತಾ. ಸೊ ಇಲ್ಲಿಗೆ ನಾನು ಈ ಒಂದು ಪ್ರ್ಯಾಂಕ್ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ವೆಲ್ಕಮ್.